ಈ ಐಡಿಯಾ ಹೇಗೆ ಬಂತು ನಿಮಗೆ? ಇದು ಕಲ್ಲು ಹಾಕಬೇಕು ಅಂತ? ಅದೇ ಹುಚ್ಚು ಹೋಯ್ತೀನಿ ಅದಲ್ಲ, ಬೇರೆ ಏನು ಹಾಕ್ಬೋದು, ಕಲ್ಲು ಹಾಕ್ತದಲ್ಲ. ಏನು ಸಿಸಿ ಅದು? ಕಲ್ಲು ಇಲ್ಲೊಂದು ಎರಡು ಹಾಕ್ತೀನಿ. ಮಿಕ್ಸಿರ್ಲಿ ಮಗ, ಇದು ಬೇರೆ ಇದಕ್ಕೆ. ಮೇಜರ್ ವರ್ಕ್ ನಡೆದಿದ್ದು ಸೀನ್ ಈ ಫಸ್ಟ್ ಸ್ಕೆಡ್ಯೂಲಲ್ಲಿ, ಅಂದರೆ ಈ ಟೆಂಟ್ ಮತ್ತು ಆ ಟೆಂಟಿಂದ ಒಳಗೆ ಹೋದಾಗ ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ ಅದು ಶಶಿಧರ್ ಅಡಪ್ಪ ಅವ್ರದ್ದು ಗೋಡೌನ್. ಆ್ಯಕ್ಚುಲಿ ನಾವು ಆ ಜಾಗನ ಅವ್ರ ಹತ್ರ ಏನೇನಿದೆ ಜಂಕ್ ಆಗಲಿ ಅದಷ್ಟು ತೊಗೊಂಬಂದು ಆ ಪ್ಯಾಸೇಜಲ್ಲಿ ತುಂಬಿಸ್ಬಿಟ್ಟು ಅವ್ರ ಹತ್ರ ಏನೇನಿತ್ತು ಅದನ್ನೇ ಯೂಸ್ ಮಾಡಿ ಆ ಲೊಕೇಶನ್ನ ಕ್ರಿಯೇಟ್ ಮಾಡಿದ್ದು. ಅಲ್ಲಿ ನಾನು ಈ ಥರ ಒಂದು ಫಿಲ್ಮ್ ಬರೆಯೋದಕ್ಕೆ ಇನ್ಸ್ಪೈರ್ ಮಾಡಿದಂಥ ಒಂದಿಷ್ಟು ಫಿಲ್ಮ್ ಮೇಕರ್ಸ್ ಟ್ರಿಬ್ಯೂಟ್ ಕೂಡ ಸಿಗತ್ತೆ ಆ ಟೆಲಿವಿಷನ್ಸಲ್ಲಿ. ಆ ಲೊಕೇಶನಲ್ಲಿ ತುಂಬ ಮಜಾ ಕೊಟ್ಟಂಥ ಆರ್ಟಿಸ್ಟ್ಗಳಿಬ್ಬರಿದ್ದಾರೆ, ಬಾಲಾಜಿ ಮನೋಹರ್ ಮತ್ತೆ ಪಿಯಾ ಅಂತ. ಆಕ್ಷನ್. ಈ ಔಷಧಿ ಹೆಸರು ಲೂಸಿಯಾ. ಪವನ್ ಮತ್ತು ನನ್ನ ಫ್ರೆಂಡ್ಶಿಪ್ ಸುಮಾರು 10 ವರ್ಷ ಹಳೆದು. ನಾನು ಲಾಸ್ಟ್ ಟೈಮ್ ಒಂದು ಮಾತ್ರೆ ಕೊಟ್ಟೆ, ಏನನ್ನಿಸ್ತು? ಜ್ಞಾಪಕ ಇಲ್ಲ ಸರ್. ಇದನ್ನು ತಗೊಳ್ಳಿ ದಿನ ರಾತ್ರಿ. ಮಾಡ್ತೀರಾ ಈ ರೋಲು ಅಂತ ಅಂದೆ. ಆಮೇಲೆ ಅವ್ರಿಗೆ ಮ್ಯಾಚ್ ಆಗೋ ಥರ ಅವ್ರಿಗೆ ಅದೊಂದು ಚೂರು ಮೆಟ್ರೋಸೆಕ್ಷುವಲ್ ಟೋನ್ ಇರೋ ಥರ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಅದನ್ನು. ಮಾಡಿದೆ ಈ ಔಷಧಿ ತಗೊಂಡ್ರೆ ಒಂದೇ ಕನಸು ಮೆಗಾ ಸೀರಿಯಲ್ ತರ ಎಫೆಮಿನೇಟ್ ಟ್ರೀಟ್ಮೆಂಟ್ ಇದೆ ಆ ಕ್ಯಾರೆಕ್ಟರ್ಗೆ. ಎಲ್ಲ ಕಡೆ ಟ್ಯಾಟೂ ಅಂಡ್ ಸ್ಪೈಕ್ಡ್ ಹೇರ್ ಅಂಡ್ ನನಗೆ ಲೆದರ್ ಪ್ಯಾಂಟ್ಸ್ ಹಾಕ್ಸಿದ್ದ ಅವನು. ಬೇಸಿಕ್ಲಿ ಐ ಯೂಸ್ಡ್ ಸೆಡಕ್ಷನ್ ಆಸ್ ಅ ಮೋಟಿವೇಶನ್ ಟು ಪರ್ಫಾರ್ಮ್ ದಟ್ ಕ್ಯಾರೆಕ್ಟರ್. ಆ ಥರದ್ದು ಒಂದು ಟ್ರೀಟ್ಮೆಂಟ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ವಿ ಪರ್ಫಾರ್ಮ್ ದಟ್ ರೋಲ್. ಪಿಯಾ ಅನ್ನೋರು ಅವರು ಕೂಡ ಲಾಸ್ಟ್ ಮಿನಿಟ್ ಕಾಸ್ಟಿಂಗ್ ಆಗಿ ಆ ಸೀನಿಗೆ ಬಂದಿದ್ದು. ನಿಮಗೆ ಫಿಲ್ಮ್ ನೋಡ್ಬೇಕಂದ್ರೆ ಆ ಸೀನಿಂದಾನೇ ಈ ಕಂಪ್ಲೀಟ್ ಡ್ರೀಮ್ ಆಸ್ಪೆಕ್ಟ್ ಅಥವಾ ಈ ಫಿಲ್ಮಲ್ಲಿ ಹೊಸದೇನೋ ಇದೆ ಅಂತ ಅನ್ಸೋದೆ ಆ ಸೀನಿಂದ. ಆರ್ಟ್ ಡೈರೆಕ್ಟರ್ಸ್ ಬಾದಲ್, ಮಲ್ಲಿಕ್ ಮತ್ತೆ ಅಡಪ್ಪ ಅವರ ಎಂಟೈರ್ ಟೀಮ್ ಮತ್ತೆ ರಿಸೋರ್ಸಸ್. ಆಕ್ಚುಲಿ 50 lakh ಬಡ್ಜೆಟ್ ಅಲ್ಲಿ ನೀವು ಅದಷ್ಟನ್ನು ತಗೊಂಡ್ ಬಂದು ಹಾಕಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ದೇ ಚೇಂಜ್ ದಟ್ ಹೋಲ್ ಸೀನ್ ಆಕ್ಚುಲಿ. ನಾನ್ ಕೂಡ ಔಷಧಿ ತಗೊಂಡ್ರೆ ಒಂದೇ ಕನಸು ಮೆಗಾ ಸೀರಿಯಲ್ ತರ ಪತನೇ ಇರ್ತದೆ ಗೊತ್ತಾತ. ಬಟ್ ಅದೇ ಜಾಗದಲ್ಲಿ ನಾವ್ ಇನ್ನೊಂದು ಸೀನು ತೆಗ್ದಿದೀವಿ ಫಿಲ್ಮ್. I really enjoy fight sequences, and one of my favorite fight sequences is the movie Bourne Identity, wherein Matt Damon jumps off, so the cameraman jumps along with him and goes into the other building. I didn't know that I had to do something like that on Lucia. Dude, this is not normal, dude. Okay, ready, taking. Rolling. Action. The whole team conned me into doing that shot, but I don't regret it because it's come out so beautifully. So I think I've risked my life for this film. Yeah. Okay, not any more than this. ಸೊ ಫೈಟ್ ಸೀಕ್ವೆನ್ಸ್ಗೆ ಸತೀಶ್ ತುಂಬ ಎಕ್ಸೈಟೆಡ್, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಇನ್ನೊಬ್ಬಂಗೆ ಹೊಡೆಯುವಂಥ ಸೀಕ್ವೆನ್ಸಸ್ ಇತ್ತು. ನಾವು ವಿಲನ್ ಆಗಿದ್ದಾಗ ಸಾಕಷ್ಟು ಒದೆ ತಿಂದಿದ್ದೆ. ಯೋಗಿ ಅಂತ ಒಂದು ಸಿನಿಮಾ ನೋಡಿದ್ರೆ ನಾನು ವಿಲನ್ ಅದರಲ್ಲಿ. ಯೋಗೀಶ್ ಬಂದು ನನ್ನ ಎಳ್ಕೊಂಡೋಗಿ ಬಾರ್ ಕೌಂಟರ್ ಒಳಗೆ ತೋರಿಸಿದ್ರು. ನಾನು ಒರಿಜಿನಲ್ ಆಗಿ ಮಾಡ್ತೀನಿ ಸರ್, ಡೂಪ್ ಗಿಪ್ ಎಲ್ಲ ಗ್ಲಾಸ್ ಹಂಗೆ ಹೊಡಿತೀನಿ ತಲೆಯಿಂದ. ನಾನು ಆಯ್ತು ಹೊಡೀರಿ ಅಂತ ಅವ್ರಿಗೇನಾಗಬೇಕು ಹೊಡೆದ್ರೆ ನೋಡಿ ಬಂದರೆ ಹಿಂಗೆ ಬಳ್ಳ ಅಂತ ಏನೋ ತಣ್ಣಗೆ ಆಗ್ತಾ ಇತ್ತು ನಾನು ಕಿವಿ ಪಕ್ಕದಲ್ಲಿ. ಏನು ಅಂತ ಹಿಂಗೆ ಮುಟ್ಟು ನೋಡ್ಕೊಂಡ್ರೆ ರೆಡ್ಗೆ ಬ್ಲಡ್ ಬರ್ತಾ ಇದೆ ಫುಲ್ಲು. ಸಾರ್ ಬ್ಲಡ್ ಬಂತು ಅಂತಂದ್ರೆ ಹೌದಾ ಏನಾಗಲ್ಲ ಬಿಡ್ರಿ ಹಾಸ್ಪಿಟ್ಲ್ ಹೋಗಿ ತೋರಿಸ್ಕೊಡ್ರಿ ಅಂತಂದ್ರು. ನೀರು ಸಿಗುತ್ತಾ ಬಾಸ್, ನೀರು ಸಿಗುತ್ತಾ? ಮಾಸ್ ಮಾದ ಅನ್ನೋ ಒಬ್ರು ಫೈಟ್ ಮಾಸ್ಟರ್ ಬಂದರು. ತುಂಬ ಒಂದೇ ದಿನದಲ್ಲಿ ಮಾಡಬೇಕು ಸರ್, ಇದೊಂಥರ ಸ್ಪೂಫ್ ಥರ ಇರಬೇಕು ಫೈಟಿಂಗಿಗೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವಾಗ್ಲೂ ಮಲ್ಟಿಪಲ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ, ಒಂದಿಷ್ಟು ಸ್ಲೋ ಮೋಷನ್ಗೆ ಸಿಂಪಲ್ ಹ್ಯಾಂಡಿ ಕ್ಯಾಮ್ ಯೂಸ್ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಸತೀಶ್ ಆ ಲುಕ್ಕನ್ನು ಮತ್ತು ಇದನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ರು. ನಾವು ಪವನ್ ಸಿನಿಮಾದಲ್ಲಿ ಫೈಟ್ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬಟ್ ಅದೇನೋ ತಪ್ಪಿ ಅದು ಇನ್ಕ್ಲೂಡ್ ಆಗ್ಬಿಟ್ಟಿದೆ. ಇಲ್ಲಿಂದ ಜಾರ್ಕೊಂಡ್ಬಿಡ್ಬೇಕು 6 ಅಡಿಯಿಂದ ಅಂತಂದ್ರು. ಅದೇ 6 ಅಡಿ ನಾನು 60 ಅಡಿ ತೋರಿಸೋರು ಜಾರ್ತೀವಿ. ಈಗ ನಾವು ರೆಡಿ ಇದ್ದೀವಿ ಸರ್, ರೆಡಿ ಜಾರ್ತೀನಿ ಆಯ್ತು ಅಂತ ಜಾರ್ಕೊಂಬಂದೆ. ಶಾರ್ಟ್ ಓಕೆ ಆಯ್ತು, ಹೊಡೆಯೋದು ಏನು ಫುಲ್ ಖುಷಿ ನಮಗೆ, ಮಜಾ. ಸರಿ ಏನಾಯ್ತು, ಈ ಫೈಟ್ ಮಾಡ್ತಾ ಯಾರ್ಯಾ ಅಂತ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಪಾಪ ಅವನು
ಅವನೇನಂದ್ರೆ ಅವನು ಅದೇ ಥರ ನಾನು ವಿಲನ್ ಆಗಿ ಇಲ್ಲೇನೋ ಸಾಧನೆ ಮಾಡ್ಬಿಡ್ಬೇಕು, ಈ ಸಿನಿಮಾನ ಅಲ್ಟಿಮೇಟ್ ಅನ್ನೋ ಥರ ಅವನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಹೇಶ್ ಸತೀಶ್ ಅವರೆಲ್ಲ ಮಾಡಿ ನನಗೆ ಸೇರಿಸಿದ್ದು. ಲೈಫಲ್ಲಿ ಫಸ್ಟ್ ಟೈಮ್ ಫೈಟ್ ಮಾಡ್ತಿದ್ರಂತೆ, ಹೌದಾ ನೀವು? ಹೌದು, ನಿಜ. ಏನು ಅನ್ನಿಸ್ತಾ ಇದೆ? ಓಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ನಂದು ಯಾವ ಲೆವೆಲ್ ಫೋರ್ಸ್ ಇತ್ತು ಅಂತ ಹಿಂಗೆ ಹೊಡೆದ್ರೆ ಹಂಗೆ ಫೋರ್ಸಲ್ಲಿ ಹಿಂಗೆ ಹೋಗುತ್ತೆ ಹಿಂಗೆ ಕೈ ಹಿಂಗೆ ಹೊಡೆದ್ನಲ್ಲ ನಾನು, ಹಿಂಗೆ ಹೊಡೆದ ತಕ್ಷಣ ಹಿಂಗೆ ಬಂದ್ಬಿಟ್ಟ ಅವನು. ನಾನು ಹೊಡೆಯೋದಕ್ಕೂ ಅವನಲ್ಲೂ ಕರೆಕ್ಟಾಗಿ ನನ್ನ ಕೈಗೆ ಬರೋದಕ್ಕೂ ಎರಡು ಒಂದೇ ಆಗುತ್ತೆ. ಅಂತ ಒಂದು ಹೇಳ್ಬಿಟ್ಟು ಹೈಡ್ ಅಂತ ಬಿದ್ದ ತಕ್ಷಣ ಏನಾಯ್ತು ಅಂತ ಕೇಳಂಗೆ ಇಲ್ಲ, ಹಲ್ ಮುರಿದೋಯ್ತು ಅಂತ. ಓಕೆ, first we prepare and then we take the support of the adjacent two teeth and we place. ಒಂದಲ್ಲಿಲ್ಲ, ಅದ್ರ ಜೊತೆ ಇನ್ನೂ 2 ಹಲ್ಲು ಶೇಪ್ ಮಾಡಿದ್ರು. ಸೊ ಲೈಫ್ ಲಾಂಗ್ ಅದು 3 ಹಲ್ಲು ಇರಲ್ಲ ನಮ್ಮದು. ಹೋಗಿ ಶಾರ್ಟ್ ರೆಡಿ ಆಗು, ಸರಿಯಾಗಿ ಫೈಟ್ ಮಾಡೋದು ಕಲಿ. ಓಕೆ ಸರ್.